ಸೊ ನಿಮ್ಮ ಮಕ್ಕಳಲ್ಲಿ ಕಂಡುಬರುವಂತಹ ಈ ಸಣ್ಣ ಪುಟ್ಟ ಲಕ್ಷಣಗಳು, ಆ ಲಕ್ಷಣಗಳಲ್ಲಿ ನೀವು ಆತಂಕಕ್ಕೊಳಗಾಗ್ತಾ ಇರೋದು ಅದು ನ್ಯಾಯನ? ಎಸ್, ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಸುದೀರ್ಘ ಚರ್ಚೆ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರು ಮಾಧವ್ ದಿಗ್ಗಾವಿ ಅವರು ಭಾಗಿಯಾಗಿದ್ದಾರೆ. ಸರ್ಕಾರಿ ಆಯುರ್ವೇದ ಕಾಲೇಜಿನ ಪ್ರೊಫೆಸರ್ ಕೂಡ ಹೌದು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಆತ್ಮೀಯವಾದಂಥ ಸ್ವಾಗತ ಮತ್ತು ನಮಸ್ಕಾರ. ಎಸ್, ಇನ್ನು ಕಾರ್ಯಕ್ರಮದ ಮುಂದಕ್ಕೆ ಅನೇಕ ಗಣ್ಯರು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ನಾನು ಮಾಧವ್ ಅವರಿಂದಲೇ ಪ್ರಾರಂಭ ಮಾಡ್ತೀನಿ. ಸರ್, ಈಗಾಗಲೇ ಇತ್ತೀಚೆಗೆ ಈ ಸಣ್ಣ ಸಣ್ಣ ಮಕ್ಕಳಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ, ನಾವು ಈಗಾಗಲೇ ರಿವೀಲ್ ಮಾಡಿರುವಂತಹ ಲಕ್ಷಣಗಳು ಕಂಡು ಬಂದರೆ ಅದು ನಿಜಕ್ಕೂ ಕೂಡ ಆತಂಕಕಾರಿನ ಹೇಗೆ ಅಂತ? ಈಗ ಎಲ್ಲರಿಗೂ ನಮಸ್ಕಾರ ದರ್ಶಕರೇ. ಈಗ ಬೆಂಗಳೂರಿನಲ್ಲಿ ಹವಾಮಾನದ ಸಾಕಷ್ಟು ಬದಲಾವಣೆಗಳು ಕಾಣ್ತಾ ಇದೆ. ಕೆಲವೊಮ್ಮೆ ಮಳೆ ಬರುತ್ತೆ, ಕೆಲವೊಮ್ಮೆ ಮಳೆ ಬರಲ್ಲ, ಮೋಡ ಮುಚ್ಚಿದ ವಾತಾವರಣ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಾಗಲಿ ಹಿರಿಯ ವಯಸ್ಸಿನವರಾಗಲಿ ಅವರ ಒಂದು ಆಂತರಿಕವಾದ ರೋಗವನ್ನು ತಡೆಯುವ ಕ್ಷಮತೆ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ದರಿಂದ ಏನಾಗುತ್ತೆ ಅಂದರೆ, ಒಂದು ಚಿಕ್ಕದಾದ ಜ್ವರ ಶುರುವಾಗುತ್ತೆ, ನೆಗಡಿ, ಕೆಮ್ಮು, ತಲೆನೋವು, ಮೈಕೈ ನೋವು, ಇಷ್ಟೇ ಸೀನು. ಈ ಥರ ಒಂದು ಚಿಕ್ಕದಾದ ಸಮಸ್ಯೆ ಪ್ರಾರಂಭ ಆಯಿತು ಅಂದರೆ ಅದು ಯಾವ ಕಾರಣದಿಂದ ಬಂತು, ಇದಕ್ಕೆ ಭಯಪಡಬೇಕಾ, ಇದಕ್ಕೆ ಚಿಕಿತ್ಸೆ ಹೇಗೆ, ಇದು ಯಾವ ವೈರಸ್ಸಿನಿಂದ ಬಂತು, ಹೀಗೆ ಅನೇಕ ಪ್ರಶ್ನೆಗಳು ನಮ್ಮಲ್ಲೇ ಬರ್ತವೆ. ಆದರೆ ಚಿಕ್ಕ ಮಕ್ಕಳಿಗೆ ಬರುವ ಯಾವುದೇ ನೆಗಡಿ, ಜ್ವರ ಆಗಲಿ, ಕೆಮ್ಮು ಆಗಲಿ, ಗಂಟಲು ನೋವಾಗಲಿ, ತಲೆನೋವು, ಮೈಕೈ ನೋವಾಗಲಿ ಬಂತು ಅಂದರೆ ಸಾಮಾನ್ಯವಾಗಿ ಆ ಮಕ್ಕಳನ್ನು ಸರಿಯಾದ ಮನೆಯಲ್ಲಿ ಒಂದು ಶುಶ್ರೂಷಣೆ ನೋಡಿಕೊಳ್ಳಿ. ಆ ಮಕ್ಕಳಿಂದ ಇನ್ನೊಂದು ಮಗುವಿಗೆ ಸೋಂಕು ಹರಡದಂತೆ ನೋಡಿಕೊಳ್ಳಿ. ಆ ಮಗುವಿಗೆ ಊಟ ಉಪಚಾರಗಳನ್ನು ಸರಿಯಾಗಿ ನೀಡಿ, ಕುದಿಸಿ ಆರಿಸಿದ ನೀರನ್ನು, ಬಿಸಿ ನೀರನ್ನು ಆ ಮಗುವಿಗೆ ಕೊಡಿ. ಆ ಮಗುವಿನ ಸರಿಯಾದ ಪರೀಕ್ಷೆಯನ್ನು ನಿಮ್ಮ ಹತ್ತಿರದ ಒಂದು ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಕೊಳ್ಳಿ. ಚಿಕ್ಕಮಕ್ಕಳ ತಜ್ಞರು ಅಥವಾ ನಿಮ್ಮ ಹತ್ತಿರ ಇರತಕ್ಕಂಥ ಸರ್ಕಾರಿ ಆಸ್ಪತ್ರೆಯೋ ಯಾವುದೇ ವೈದ್ಯರನ್ನ ಸಂಪರ್ಕ ಮಾಡಿ. ಅವರು ಆ ರೋಗದ ಲಕ್ಷಣಗಳನ್ನು ನಂಬಿ ಯಾವ ರೋಗದ ಇದು ಲಕ್ಷಣ, ಯಾವ ವೈರಸ್ಸಿನ ಲಕ್ಷಣ, ಯಾವ ಇನ್ಫೆಕ್ಷನ್ನ ಲಕ್ಷಣ ಅಂತ ಸರಿಯಾಗಿ ಪತ್ತೆ ಹಚ್ಚುತ್ತಾರೆ. ಸರಿಯಾದ ಔಷಧಿಗಳನ್ನು ಕೊಟ್ಟಾಗ ಈ ಋತುಮಾನದಲ್ಲಿ ಆಗ್ತಕ್ಕಂಥ ಅಥವಾ ಈ ಒಂದು ಹವಾಮಾನ ವೈಪರೀತ್ಯದ ನಂತರ ಮಳೆಗಾಲ ಪ್ರಾರಂಭ ಆಗಿದೆ, ಎಲ್ಲ ಕಡೆಯೂ ಮಳೆ ಬರ್ತಾ ಇಲ್ಲ, ಕೆಲವೊಂದು ಕಡೆ ಹೆಚ್ಚು ಮಳೆ ಇದೆ, ಕೆಲವೊಂದು ಕಡೆ ಮಳೆ ಕಡಿಮೆನೂ ಉಂಟು. ಇಂಥ ಸಮಯದಲ್ಲಿ ಆ ಮಕ್ಕಳಲ್ಲಾಗಲಿ ಹಿರಿಯ ನಾಗರಿಕರಲ್ಲಾಗಲಿ ಈ ಥರ ಒಂದು ಲಕ್ಷಣ ಕಂಡು ಬಂದರೆ ಅದು ಸಾಮಾನ್ಯ ಜ್ವರನೂ ಇರ್ಬೋದು, ಒಂದು ವೈರಲ್ ಫೀವರ್ನ ಲಕ್ಷಣವೂ ಇರ್ಬೋದು. ತಕ್ಷಣವೇ ತಾವು ವೈದ್ಯರನ್ನ ಸಂಪರ್ಕ ಮಾಡಿದೆ ಆದಲ್ಲಿ ತಮಗೆ ಸುಲಭವಾದ ಚಿಕಿತ್ಸೆ ಮತ್ತು ಬೇಗನೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ಅದರಿಂದ ನಿರ್ಲಕ್ಷ್ಯ ಮಾಡಬೇಡಿ, ಗಾಬರಿ ಆಗೋದು ಬೇಡ, ಆದರೆ ನಿರ್ಲಕ್ಷ್ಯ ಆಗೋದು ಬೇಡ, ಜಾಗ್ರತೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಇನ್ನು ಸಾಮಾನ್ಯವಾಗಿ ಸರ್, ಈ ಪೋಷಕರು ತಕ್ಷಣಕ್ಕೆ ಪ್ಯಾನಿಕ್ ಆಗಿ ಮೆಡಿಕಲ್ ಶಾಪಿಗೆ ಓಡೋಡ್ಕೊಂಡು ಓಡಿ ಈ ಮಕ್ಕಳಲ್ಲಿ ಏನು ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳದೆ ಈ ಮಾತ್ರೆಗಳನ್ನು ತಂದು ತಿನ್ನಿಸುವಂತಹದ್ದು, ಈ ವಿಚಾರಕ್ಕೆ ಏನು ಹೇಳ್ತೀವಿ? ನೋಡಿ, ಚಿಕ್ಕ ಮಕ್ಕಳ ವಿಷಯದಲ್ಲಿ ಈ ಕೌಂಟರ್ಗಳಿಂದ ನೇರವಾಗಿ ಔಷಧಿಗಳನ್ನು ತಂದು ಮಕ್ಕಳಲ್ಲಿ ಕೊಡೋದು ಹೆಚ್ಚು ಸೂಕ್ತ ಅಲ್ಲ ಅದು. ಆಮೇಲೆ ಜ್ವರ ಬಂದಿದೆ ಅಂದ ತಕ್ಷಣ ಭಯಪಡಬೇಕಾಗಿಲ್ಲ. ಆ ಮಗುವಿನ ಜ್ವರದ ತೀವ್ರತೆಯನ್ನು ನೋಡಿ ಆ ಮಗುವಿಗೆ ಸ್ವಲ್ಪ ಸರಳವಾದ ಆಹಾರ ಕೊಡಿ, ಸ್ವಲ್ಪ ನೀರಿನ ಪ್ರಮಾಣವನ್ನು ಕುಡಿಯೋದಕ್ಕೆ, ಬಿಸಿ ನೀರನ್ನು ಕುಡಿಯೋದಕ್ಕೆ ಕೊಡಿ, ಮತ್ತು ವಿಶ್ರಾಂತಿ ಕೊಟ್ಟ ನಂತರ ನೀವು ಚಿಕ್ಕದಾಗಿ ಒಂದು ವೈದ್ಯರಲ್ಲಿ ಸಂದರ್ಶನ ಪಡೆದಿದ್ದೇ ಆದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗ್ತದೆ. ನೀವೇ ಸ್ವಂತ ಜ್ವರ ಕಡಿಮೆ ಆಗೋ ಔಷಧಿಗಳು, ನೆಗಡಿ ಕಡಿಮೆ ಆಗೋ ಔಷಧಿಗಳು, ಆ್ಯಂಟಿಬಯೋಟಿಕ್ ಮಾತ್ರೆಗಳು ನಿಮಗೆ ಗೊತ್ತಿದೆ ಅಂತ ಮಕ್ಕಳಲ್ಲಿ ಪ್ರಯೋಗ ಮಾಡೋದು ಸೂಕ್ತ ಅಲ್ಲ. ಕೆಲವೊಮ್ಮೆ ಒಂದೇ ಔಷಧಿ ಒಂದು ಬಾರಿ ಒಬ್ಬ ವ್ಯಕ್ತಿಗೆ ಅನುಕೂಲ ಆಗುತ್ತೆ, ಅದೇ ಔಷಧಿ ಮತ್ತೊಂದು ಬಾರಿ ಕೊಟ್ಟಾಗ ಅದಕ್ಕೆ ರಿಯಾಕ್ಷನ್ ಬರ್ಬೋದು. ಇದು ಬಾಡಿಯಲ್ಲಿರ್ತಕ್ಕಂಥ ಅಲರ್ಜಿ ಫೆನಾಮಿನ ಹೇಳೋದಕ್ಕಾಗಲ್ಲ. ಆದ್ದರಿಂದ ನೀವು ಸ್ವಂತ ಚಿಕಿತ್ಸೆಯನ್ನು ಮಾಡೋದಾಗಲಿ, ಮನೆಯಲ್ಲೇ ಔಷಧಿಗಳನ್ನು ತಂದು ಮಕ್ಕಳಿಗೆ ಕೊಡುವಾಗ ತುಂಬ ಜಾಗ್ರತೆಯಿಂದ ಇರಬೇಕು. ವೈದ್ಯರ ಸಂಪರ್ಕವನ್ನು ಪಡೆದು ಸರಿಯಾದ ಔಷಧಿಯನ್ನು ಸರಿಯಾದ ಮಾತ್ರೆ ಅಂದರೆ ಪ್ರಮಾಣದಲ್ಲಿ ಕೊಡೋದು ಮುಖ್ಯ. ಈಗ ಆ ಮಗುವಿನ ಎತ್ತರ ಮತ್ತು ತೂಕಕ್ಕೆ ಸಂಬಂಧಿಸಿದಂತೆ ವೈದ್ಯರು ಅದನ್ನು ನಿಶ್ಚಯ ಮಾಡ್ತಾರೆ. ಈ ಮಗುವಿಗೆ ಈ ಮಾತ್ರೆಯನ್ನು ಒಂದು ದಿನಕ್ಕೆ ಎಷ್ಟು ಬಾರಿ ಕೊಡಬೇಕು, ಅಥವಾ ಕೆಲವೊಂದು ಆ್ಯಂಟಿಬಯೋಟಿಕ್ನ ಕೊಟ್ಟಾಗ ಕೆಲವೊಂದು ಔಷಧಿಗಳನ್ನು ಕೊಡಬೇಕಾ ಕೊಡಬಾರ್ದಾ ಅನ್ನೋದು, ಊಟದ ಮೊದಲು ಕೊಡಬೇಕಾ ಊಟದ ನಂತರ ಕೊಡಬೇಕಾ ಅನ್ನೋದು, ಅನೇಕ ಮಾಹಿತಿಗಳನ್ನು ವೈದ್ಯರಿಂದ ಪಡೆದೇ ಚಿಕಿತ್ಸೆ ಮಾಡೋದು ಒಳ್ಳೆಯದು. ಎಸ್ ಎಸ್